ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗಾಗಲೇ ಹೇಳಿರುವಂತೆ ಹಿಂದಿನ ಸರಣಿಗಳಲ್ಲಿ ಹೇಳಿರುವಂತೆ ಇದೊಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವಪೂರ್ಣ ಪ್ರಶ್ನೆಗಳನ್ನು ಒಳಗೊಂಡ ಒಂದು ವಿಡಿಯೋ ಸರಣಿಯಾಗಿರುತ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗಳಾದ SDC, FDC, KS, IAS, TET, CET, KSET, ನೆಟ್, ಪೊಲೀಸ್ ಎಕ್ಸಾಮ್ ಹೀಗೆ ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಹಿಂದೆ ಕೇಳಿದಂತಹ ಹಾಗೂ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನೊಳಗೊಂಡ ಒಂದು ವಿಡಿಯೋ ಸರಣಿಯಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋವನ್ನು ತಾವು ಕೊನೆಯವರೆಗೂ ನೋಡುವುದರಿಂದ ತಮ್ಮ ಅಧ್ಯಯನಕ್ಕೆ ಪೂರಕವಾದಂತಹ ಮಹತ್ವಪೂರ್ಣ ಪ್ರಶ್ನೋತ್ತರಗಳ ಸರಣಿಕೆ ಇಲ್ಲಿ ತಮಗೆ ದೊರೆಯುತ್ತದೆ. ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ ಹೀಗಿದೆ: ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಪ್ರಶ್ನೆ ಮತ್ತೊಮ್ಮೆ: ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಆಯ್ಕೆಗಳು: 1 1924 ಧಾರವಾಡ, 2 1924 ಮೈಸೂರು, 3 1924 ಬೆಳಗಾವಿ, 4 1924 ಬೆಂಗಳೂರು. ಸ್ನೇಹಿತರೆ, ಇಲ್ಲಿ ಉತ್ತರ ಹೀಗಿದೆ: 1924 ಬೆಳಗಾವಿ ಇದು ಸರಿಯಾದ ಉತ್ತರವಾಗಿರುತ್ತದೆ. ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದಿರುತ್ತದೆ. ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ ಇದರ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಸ್ನೇಹಿತರ, ಪ್ರಶ್ನೆ ಮತ್ತೊಮ್ಮೆ: ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಸರ್ ಸಿದ್ದಪ್ಪ ಕಂಬಳಿ, ಆಯ್ಕೆ 2 HV ನಂಜುಂಡಯ್ಯ, ಆಯ್ಕೆ 3 S ನಿಜಲಿಂಗಪ್ಪ, ಆಯ್ಕೆ 4 VP ಮಾಧವರಾವ್. ಸ್ನೇಹಿತರೆ, ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಸರ್ ಸಿದ್ದಪ್ಪ ಕಂಬಳಿಯವರು. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ: ಕರ್ನಾಟಕ ಏಕೀಕರಣ ಸಂಘ ಯಾವಾಗ ಸ್ಥಾಪನೆಯಾಯಿತು? ಪ್ರಶ್ನೆ ಮತ್ತೊಮ್ಮೆ: ಕರ್ನಾಟಕ ಏಕೀಕರಣ ಸಂಘ ಯಾವಾಗ ಸ್ಥಾಪನೆಯಾಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 1924ನೇ ಇಸ್ವಿ, ಆಯ್ಕೆ 2 1915ನೇ ಇಸ್ವಿ, ಆಯ್ಕೆ 3 1920ನೇ ಇಸ್ವಿ, ಆಯ್ಕೆ 4 1938ನೇ ಇಸ್ವಿ. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಕರ್ನಾಟಕ ಏಕೀಕರಣ ಸಂಘ ಇದು 1938ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗುತ್ತದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕ ಏಕೀಕರಣ ಸಂಘ ಪ್ರಕಟಿಸಿದ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ: ಕರ್ನಾಟಕ ಏಕೀಕರಣ ಸಂಘ ಪ್ರಕಟಿಸಿದ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕರ್ನಾಟಕ ಗತವೈಭವ, ಆಯ್ಕೆ 2 ಕರ್ನಾಟಕ ವೃತ್ತ, ಆಯ್ಕೆ 3 ವಾಗ್ಭೂಷಣ ಪತ್ರಿಕೆ, ಆಯ್ಕೆ 4 ಸ್ವತಂತ್ರ ಕರ್ನಾಟಕ. ಇಲ್ಲಿ ಉತ್ತರವನ್ನು ಸ್ನೇಹಿತರೆ ತಾವು ಗೆಸ್ ಮಾಡಬಹುದು. ಸರಿಯಾದ ಉತ್ತರ ಹೀಗಿದೆ: ಕರ್ನಾಟಕ ಏಕೀಕರಣ ಸಂಘ ಇದು ಪ್ರಕಟಿಸಿದಂಥ ಪತ್ರಿಕೆ ಸ್ವತಂತ್ರ ಕರ್ನಾಟಕ ಪತ್ರಿಕೆ ಆಗಿರುತ್ತದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ಬಾಂಬೆ ಕರ್ನಾಟಕ ಏಕೀಕರಣ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಸ್ನೇಹಿತರ, ಪ್ರಶ್ನೆ ಮತ್ತೊಮ್ಮೆ: ಬಾಂಬೆ ಕರ್ನಾಟಕ ಏಕೀಕರಣ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 BG ಖೇರ್, ಆಯ್ಕೆ 2 ಮುದವೀಡು ಕೃಷ್ಣರಾವ್, ಆಯ್ಕೆ 3 RH ದೇಶಪಾಂಡೆ, ಆಯ್ಕೆ 4 ಕಡಿದಾಳ್ ಮಂಜಪ್ಪ. ಸ್ನೇಹಿತರೆ, ತಾವು ಇಲ್ಲಿ ಉತ್ತರವನ್ನು ಗೆಸ್ ಮಾಡಬಹುದು. ಬಾಂಬೆ ಕರ್ನಾಟಕ ಏಕೀಕರಣ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಇಲ್ಲಿ ಈ ಸಮ್ಮೇಳನ BG ಖೇರ್ ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕ ಏಕೀಕರಣ ಮಹಾಸಮಿತಿಯ ಅಧ್ಯಕ್ಷರು ಯಾರು? ಪ್ರಶ್ನೆ ಮತ್ತೊಮ್ಮೆ: ಕರ್ನಾಟಕ ಏಕೀಕರಣ ಮಹಾಸಮಿತಿಯ ಅಧ್ಯಕ್ಷರು ಯಾರು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಆಲೂರು ವೆಂಕಟರಾವ್, ಆಯ್ಕೆ 2 ಹರ್ಡೇಕರ್ ಮಂಜಪ್ಪನವರು, ಆಯ್ಕೆ 3 R ಕಲ್ಯಾಣಮ್ಮರವರು, ಆಯ್ಕೆ 4 S ನಿಜಲಿಂಗಪ್ಪರವರು.
ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಕರ್ನಾಟಕ ಏಕೀಕರಣ ಮಹಾಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಕರ್ನಾಟಕ ಏಕೀಕರಣ ಮಹಾಸಮಿತಿಯ ಅಧ್ಯಕ್ಷರು ಎಸ್ ನಿಜಲಿಂಗಪ್ಪನವರು ಆಗಿರುತ್ತಾರೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಧಾರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಸ್ನೇಹಿತರ ಪ್ರಶ್ನೆ ಮತ್ತೊಮ್ಮೆ, ಧಾರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಭಾಷಾವಾರು ರಾಜ್ಯಗಳ ರಚನೆ. ಆಯ್ಕೆ 2 ಹಿಂದುಳಿದ ವರ್ಗಗಳ ಆಯೋಗವಾಗಿರುತ್ತದೆ. ಆಯ್ಕೆ 3 ಹಿಂದುಳಿದ ತಾಲೂಕುಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. ಆಯ್ಕೆ 4 ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದೆ. ಇಲ್ಲಿ ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಧಾರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಹೀಗಿದೆ. ಧಾರ್ ಸಮಿತಿ ಭಾಷಾವಾರು ರಾಜ್ಯಗಳ ರಚನೆಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಫಜಲ್ ಅಲಿ ಆಯೋಗದ ವರದಿಯಂತೆ ರಚನೆಯಾದ ಪ್ರಥಮ ರಾಜ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಫಜಲ್ ಅಲಿ ಆಯೋಗದ ವರದಿಯಂತೆ ರಚನೆಯಾದ ಪ್ರಥಮ ರಾಜ್ಯ ಯಾವುದು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ತಮಿಳುನಾಡು. ಆಯ್ಕೆ 2 ಆಂಧ್ರ ಪ್ರದೇಶ. ಆಯ್ಕೆ 3 ಕರ್ನಾಟಕ. ಆಯ್ಕೆ 4 ಉತ್ತರ ಪ್ರದೇಶ. ಸ್ನೇಹಿತರೆ, ತಾವು ಇಲ್ಲಿ ಉತ್ತರವನ್ನು ಗೆಸ್ ಮಾಡಬಹುದು. ಫಜಲ್ ಅಲಿ ಆಯೋಗದ ವರದಿಯಂತೆ ರಚನೆಯಾದ ಪ್ರಥಮ ರಾಜ್ಯ ಯಾವುದು? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ ಸ್ನೇಹಿತರೆ. ಆಂಧ್ರ ಪ್ರದೇಶ ರಾಜ್ಯವು ಫಜಲ್ ಅಲಿ ಆಯೋಗದ ವರದಿಯಂತೆ ರಚನೆಯಾದ ಪ್ರಥಮ ರಾಜ್ಯವಾಗಿರುತ್ತದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾಷಾವಾರು ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಭಾಷಾವಾರು ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದವರು ಯಾರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಎಚ್.ಎನ್. ಕುಂಜ್ರೂರವರು. ಆಯ್ಕೆ 2 ಕೆ.ಎಂ. ಪನಿಕ್ಕರ್ ಅವರು. ಆಯ್ಕೆ 3 ಫಜಲ್ ಅಲಿ ಅವರು. ಆಯ್ಕೆ 4 ಪೊಟ್ಟಿ ಶ್ರೀರಾಮುಲುರವರು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಭಾಷಾವಾರು ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದವರು ಪೊಟ್ಟಿ ಶ್ರೀರಾಮುಲುರವರು. ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ನವ ಕರ್ನಾಟಕದ ನಿರ್ಮಾಪಕರು ಯಾರು? ಪ್ರಶ್ನೆ ಮತ್ತೊಮ್ಮೆ, ನವ ಕರ್ನಾಟಕದ ನಿರ್ಮಾಪಕರು ಯಾರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಕೆಂಗಲ್ ಹನುಮಂತಯ್ಯ. ಆಯ್ಕೆ 2 ಕಡಿದಾಳ್ ಮಂಜಪ್ಪ. ಆಯ್ಕೆ 3 ಕೆ.ಸಿ. ರೆಡ್ಡಿ. ಆಯ್ಕೆ 4 ಆಲೂರು ವೆಂಕಟರಾವ್. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ನವ ಕರ್ನಾಟಕದ ನಿರ್ಮಾಪಕರು ಯಾರು? ನವ ಕರ್ನಾಟಕದ ನಿರ್ಮಾಪಕರು ಉತ್ತರ ಆಲೂರು ವೆಂಕಟರಾವ್ ರವರು ನವ ಕರ್ನಾಟಕದ ನಿರ್ಮಾಪಕರಾಗಿದ್ದು ಈ ಉತ್ತರ ಸರಿಯಾಗಿರುತ್ತದೆ. ಇಲ್ಲಿ ಆಯ್ಕೆ 4 ಆಲೂರು ವೆಂಕಟರಾವ್ ಸರಿಯಾದ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ಒಂದು ಹಿತನುಡಿ, ಶಿಕ್ಷಣವೆಂಬುದು ಉತ್ತಮ ಸ್ನೇಹಿತನಿದ್ದಂತೆ, ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ ಅಂತ ಕೌಟಿಲ್ಯರವರು ಹೇಳುತ್ತಾರೆ. ಶಿಕ್ಷಣವೆಂಬುದು ಒಬ್ಬ ಉತ್ತಮ ಸ್ನೇಹಿತನಿದ್ದಂತೆ. ಹೇಗೆ ಒಬ್ಬ ಉತ್ತಮ ಸ್ನೇಹಿತ ನಮಗೆ ಕನ್ನಡಿಯಂತೆ ನಿಂತು ನಮ್ಮ ವ್ಯಕ್ತಿತ್ವದಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ನಾವು ಮತ್ತಷ್ಟು ಪರಿಪಕ್ವತೆಯನ್ನು ಸಾಧಿಸಿ ಹೇಗೆ ಎಲ್ಲ ಕಡೆ ಗೌರವವನ್ನು ಸಂಪಾದಿಸಲು ನೆರವಾಗುತ್ತಾನೋ ಅದೇ ರೀತಿ ಈ ಶಿಕ್ಷಣವೆಂಬುದು ಒಬ್ಬ ಸ್ನೇಹಿತನಂತೆ ನಮಗೆ ಗೌರವವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದಲೇ ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ ಅಂತ ಕೌಟಿಲ್ಯರವರು ಹೇಳುತ್ತಾರೆ. ಸ್ನೇಹಿತರೆ, ನಾವು ಪಡೆಯುವಂತಹ ಶಿಕ್ಷಣ ಯಾವತ್ತೂ ನಮ್ಮ ವ್ಯಕ್ತಿತ್ವಕ್ಕೆ ಅಥವಾ ನಮಗೆ ಯಾವುದೇ ರೀತಿಯ ಹಾನಿ ಮಾಡುವುದಿಲ್ಲ. ನಮಗೆ ಸದಾ ಸಹಾಯಕನಾಗಿ ಮಾರ್ಗದರ್ಶಕನಾಗಿ ಒಬ್ಬ ಸ್ನೇಹಿತನಂತೆ ಅದು ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ತಾವು ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿ, ಅದರಿಂದ ನಮಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಒಂದು ಸಲ ಸೋಲು ಉಂಟಾಗಬಹುದು, 2 ಸಲ ಸೋಲು ಉಂಟಾಗಬಹುದು, ಆದರೆ ಪದೇ ಪದೇ ಸೋಲು ಉಂಟಾದರೂ ಕೂಡ ನಾವು ಅಧ್ಯಯನವನ್ನು ಮುಂದುವರಿಸಿ ನಮ್ಮ ಯಶಸ್ಸಿನ ಶಿಖರವನ್ನು ತಲುಪೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.